ಶಿಕ್ಷಣ ಸಚಿವರ ಇಲ್ಲದೆ ಪರದಾಡ್ತಾ ಇದೆ ಶಿಕ್ಷಣ ಇಲಾಖೆ. ರಾಜ್ಯದಲ್ಲಿ ಶಾಲೆ ಆರಂಭವಾಗಿ ತಿಂಗಳ ಆದರೂ ಕೂಡ ಆ ಕುರ್ಚಿಯಂತೂ ಖಾಲಿ ಇದೆ. ಬೇಗ ಮಂತ್ರಿ ಹೆಸರನ್ನ ಘೋಷಿಸುವಂತೆ ಖಾಸಗಿ ಶಾಲಾ ಒಕ್ಕೂಟಗಳ ಮನವಿ ಇದೆ. ಸಮಸ್ಯೆಗಳನ್ನ ಕೇಳೋರಿಲ್ಲ, ಪರಿಹಾರವನ್ನ ಹೇಳುವವರು ಕೂಡ ಇಲ್ಲ. ಪಠ್ಯ ಪುಸ್ತಕ ಆಗಿರಬಹುದು, ಸಮವಸ್ತ್ರ, ಶೂ, ಸಾಕ್ಸ್ ವಿತರಣೆಯಲ್ಲಿ ಭಾರಿ ವಿಳಂಬ ಆಗ್ತಾ ಇದೆ. ಸೊ ಮಳೆಗಾಲದ ಹೊಸ್ತಿಲಲ್ಲಿ ಶಾಲಾ ಕಟ್ಟಡಗಳ ಸುರಕ್ಷತೆ ಒಂದು ಚಿಂತೆಯಾಗಿದೆ ಅಂತ ಹೇಳಿ ದೂರು ದುಮಾನೆಗಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೊಸ ಶಿಕ್ಷಣ ಮಂತ್ರಿ ಬಂದ್ರೆ ಇಲಾಖೆಗೆ ಒಂದು ಅರ್ಥ ಬರುತ್ತೆ. ಸೊ ಹಂಗಾಗಿ ಬೇಗ ಶಿಕ್ಷಣ ಸಚಿವರನ್ನ ಆಯ್ಕೆ ಮಾಡಿ ಅನ್ನೋದು. ಮಂತ್ರಿಮಂಡಲ ಬದಲಾವಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅತಿ ದೊಡ್ಡ ಮಹತ್ವದ ಇಲಾಖೆ. ಇಡೀ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲೇ ಸಾವಿರಾರು ಸಮಸ್ಯೆಗಳಿದ್ದಾವೆ. ನಮ್ಮ ಸಮಸ್ಯೆಗಳಂತೂ ಎಂದಿಗೂ ಬಗೆಹರಿದಂಥ ಸಮಸ್ಯೆಗಳಿದ್ದಾವೆ. ಇವತ್ತಿನ ದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮಂತ್ರಿಗಳು ಇಲ್ಲದೆ ನಾವು ಪರದಾಟ ಮಾಡಬೇಕಾಗಿದೆ. ಅನೇಕ ಸಮಸ್ಯೆಗಳಿದ್ದಾವೆ. RTE ಗೊಂದಲ ಇದೆ, ಅಥವಾ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿಲ್ಲ, ಇವತ್ತು ತಂತ್ರಾಂಶ ಉಪಯೋಗಿಸೋಕ್ಕೆ ಯೋಗ್ಯವಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಮಂತ್ರಿಮಂಡಲದಲ್ಲಿ ಅದರಲ್ಲೂ ಶಿಕ್ಷಣ ಮಂತ್ರಿಗಳನ್ನ ನಮಗೆ ಒಂದಷ್ಟು ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ತುಂಬ ದೊಡ್ಡ ಸಮಸ್ಯೆಗೊಳಗಾಗ್ತೀವಿ. ಅದರಲ್ಲೂ ಕೂಡ ಇನ್ನು ಹೊಸ ಶಿಕ್ಷಣ ಮಂತ್ರಿಗಳು ಬಂದರೆ ಇನ್ನು ಅವ್ರುಗಳಿಗೆ ಅರ್ಥ ಮಾಡಿಸೋ ಅಷ್ಟೊತ್ತಿಗೆ ನಮ್ಮದು ಮತ್ತೊಂದು 6 ತಿಂಗಳು ಹೋಗುತ್ತೆ. ಹಾಗಾಗಿ ಪ್ರಸ್ತುತ ಏನು ಪರಿಸ್ಥಿತಿ ಇದೆ ತಿಳಿದವರು ಅಥವಾ ಶಿಕ್ಷಣ ಕ್ಷೇತ್ರವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವರಿಗೆ ಶಿಕ್ಷಣ ಮಂತ್ರಿಗಳು ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ.